ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜನವರಿ 27. ಮೈಸೂರು ಮಹಾನಗರ ಪಾಲಿಕೆಯ ಜಯ ಚಾಮರಾಜ ಒಡೆಯರ್ ಸಭಾಂಗಣದಲ್ಲಿ ಮೈಸೂರು ನಗರ ಪಾಲಿಕೆ ನೌಕರರ ಸಹಕಾರ ಸಂಘದ ವತಿಯಿಂದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಈ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಕಂದಾಯ ವಿಭಾಗದ ಜಿಎಸ್ ಸೋಮಶೇಖರ್, ಸಂಘದ ಅಧ್ಯಕ್ಷ ಜವರೇಗೌಡ, ಕಾರ್ಯದರ್ಶಿ ಶಿವಕುಮಾರ್, ಖಜಾಂಚಿ ಪುಟ್ಟಸ್ವಾಮಿ, ನಿರ್ದೇಶಕರಾದ ಡಿ ಸುರೇಂದ್ರ ಕುಮಾರ್, ಭಾಸ್ಕರ್, ಎಂ ಶಿವಣ್ಣ, ಪಿ ಶೀಲಾ, ನಗರ ಪಾಲಿಕೆ ಪರಿಸರ ಇಂಜಿನಿಯರ್ ಮೈತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿದ್ದೀವಿ. ಇದರ ಉದ್ದೇಶ ಇಷ್ಟೇ, ನಮ್ಮ ಸಹಕಾರ ಸಂಘದ ಸದಸ್ಯರ ಮಕ್ಕಳ ಶಿಕ್ಷಣವನ್ನ ಪ್ರೋತ್ಸಾಹಿಸುವುದು ಮತ್ತು ಮುಂದಿನ ಅವರ ಒಂದು ಶೈಕ್ಷಣಿಕ ಒಂದು ಏನಿದೆ ಅವರ ಉದ್ದೇಶಗಳು ಈಡೇರಕ್ಕೋಸ್ಕರ ಈ ಒಂದು ಪ್ರೋತ್ಸಾಹದ ಮೂಲಕ ಅವರನ್ನು ಉತ್ತೇಜಿಸೋದು ಇದರ ಪ್ರಮುಖ ಉದ್ದೇಶ ಆಗಿದೆ. ಮೈಸೂರು ಮಹಾನಗರ ಪಾಲಿಕೆಯ ನೌಕರರ ಸಹಕಾರ ಸಂಘವು ಸುಮಾರು 107 ವರ್ಷಗಳಿಂದ ತನ್ನ ನಿರಂತರವಾದ ಕಾರ್ಯಚಟುವಟಿಕೆಗಳನ್ನು ನಡೆಸ್ಕೋತಾ ಇಲ್ಲಿವರೆಗೂ ದಾಟಿ ಬಂದಿದೆ. ಬದುಕು ಬದಲಾಯಿಸಬೇಕು ನಿಜ, ಆದರೆ ಎಂದುಕೊಳ್ಳೋದಾದರೆ ಅದಕ್ಕೆ ಹಣ ಬೇಡ, ಯೋಚನೆ ಬದಲಾದರೆ ಸಾಕು ಅಂತೇಳಿ ಮಹನೀಯರು ಹೇಳ್ತಾರೆ. ಆ ದಿಕ್ಕಿನಲ್ಲಿ, ಆ ದಿಸೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ನಮ್ಮ ಸಹಕಾರ ಸಂಘ ನಿರಂತರವಾಗಿ ಸದಾ ಚಟುವಟಿಕೆಯಿಂದ ಕೂಡಿರುತ್ತೆ. ನಮ್ಮ ಸಹಕಾರ ಸಂಘದಲ್ಲಿ ಪ್ರಸ್ತುತ ಈಗ ಸುಮಾರು 826 ಸದಸ್ಯರನ್ನು ಹೊಂದಿದೆ. ಇಲ್ಲಿವರೆಗೂ ಸರಿಸುಮಾರು ಒಂದು 13,000 ಸದಸ್ಯರುಗಳನ್ನು ಒಡನಾಟದಲ್ಲಿ ಸಹಕಾರ ಸಂಘ ಬೆಳೆದು ಬಂದಿರೋದು ಒಂದು ದೊಡ್ಡ ಮೈಲಿಗಲ್ಲು. ಪ್ರಸಕ್ತ ಸಾಲಿನಲ್ಲಿ ನಮ್ಮ ಸಹಕಾರ ಸಂಘವು ಸುಮಾರು 17.95 ಕೋಟಿಯಷ್ಟು ವ್ಯವಹಾರವನ್ನು ಮಾಡಿಕೊಂಡು ಬಂದಿದೆ. ಹಾಗೂ ಪ್ರತಿ ಮಾಹೆ ನೌಕರರ ಸಂಘದ ಸಾಲದ ಬಾಬ್ತು ಸುಮಾರು 60 ಲಕ್ಷದಷ್ಟು ದಾಖಲಾಗಿರುತ್ತೆ. ಈ ಒಂದು ದೊಡ್ಡ ಮೊತ್ತದ ಹಣದಿಂದ ಪ್ರತಿಯೊಬ್ಬ ಸದಸ್ಯರ ಸಹಕಾರದಿಂದ ಅವರ ಕನಸುಗಳಿಗೆ ಅಥವಾ ಅವರ ಸಮಸ್ಯೆಗಳಿಗೆ ಹೊಂದಿಕೊಂಡಂತೆ ನಮ್ಮ ಸಹಕಾರ ಸಂಘವು ಅವರ ಜೊತೆಯಲ್ಲೇ ಹೆಜ್ಜೆಯನ್ನು ಹಾಕ್ತಾ ಬಂದಿದೆ. ನಮ್ಮ ಸಹಕಾರ ಸಂಘದಲ್ಲಿ ಸದಸ್ಯರಿಗೆ ಕನಿಷ್ಠ 3 ಲಕ್ಷದಿಂದ 6 ಲಕ್ಷದವರೆಗೂ ಜಂಟಿ ಸಾಲವನ್ನು ಹಾಗೂ ತುರ್ತು ಸಾಲವಾಗಿ 20,000 ರೂಗಳನ್ನು ಸಹ ಕೊಡ್ತಾ ಅವರ ಬೆಳವಣಿಗೆ ಇದೆ ಕೊಟ್ಟು ತಗೊಳ್ಳುವಂಥ ಈ ಒಂದು ವ್ಯವಸ್ಥೆಯಿಂದ ಮುಂದುವರಿಸಿಕೊಂಡು ಸಂಘದ ಸುಮಾರು 10.36 ಕೋಟಿ ಸಾಲ ಇದುವರೆಗೂ ವಿತರಿಸಲಾಗಿದೆ. ಅಲ್ಲದೆ ಇದುವರೆಗೆ ಸದಸ್ಯರಿಂದ 12.23 ಕೋಟಿಯಷ್ಟು ಸಾಲದ ಠೇವಣಿಯನ್ನು ಸಂಗ್ರಹಿಸಲಾಗಿದೆ. ಸಹಕಾರ ಸಂಘದಲ್ಲಿ ಸದಸ್ಯರಾಗಿದ್ದು ಅನಿವಾರ್ಯವಾಗಿ ಅಥವಾ ಇತರೆ ಕಾಯಿಲೆಗಳಿಂದಾಗಿ ಮರಣ ಹೊಂದಿದಂಥ ಸದಸ್ಯರ ಕುಟುಂಬಗಳಿಗೆ ಸುಮಾರು 30,000ಗಳಷ್ಟು ಹಣವನ್ನು ಸಹಾಯವನ್ನು ಮಾಡ್ತಾ ಬಂದಿದೆ. ನಮ್ಮ ಸಹಕಾರ ಸಂಘದಲ್ಲಿ ಸದಸ್ಯರಾಗಿದ್ದು ನಿವೃತ್ತಿ ಹೊಂದುವ ನೌಕರರಿಗೆ ನಿವೃತ್ತಿ ಕ್ಷೇಮಾನಿಧಿಯಿಂದ ಪ್ರೋತ್ಸಾಹಧನ, ಮರಣೋತ್ತರ ಸಹಾಯಧನ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದಂಥ ಮಕ್ಕಳಿಗೂ ಸಹ ಪ್ರೋತ್ಸಾಹಿಸ್ತಾ ನಮ್ಮ ಸಹಕಾರ ಸಂಘ ಮುಂದಡಿ ನಡೀತಾ ಇದೆ. ನಮ್ಮ ಸಂಘದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು ಹಾಗೂ ಪ್ರತಿಯೊಬ್ಬ ಸದಸ್ಯರಿಗೂ ಗಣಕೀಕೃತ ಪಾಸ್ ಪುಸ್ತಕವನ್ನು ನೀಡಿ ಅದರ ಸೌಲಭ್ಯವನ್ನು ಸಹ ಸುಲಭವಾಗಿ ನೆರವೇರಿಸಿದೆ. ನಮ್ಮ ಸಹಕಾರ ಸಂಘದ ಸದಸ್ಯರಿಗೆ ಎಲ್ಲ ರೀತಿಯ ಅನುಕೂಲತೆ ಹಾಗೂ ನೆರವು ನೀಡುತ್ತಾ ಬಂದಿದೆ. ನಮ್ಮ ಸಹಕಾರ ಸಂಘದ ಉತ್ತಮ ಕಾರ್ಯಕ್ರಮಗಳನ್ನು ಗಮನಿಸಿದ ಸರ್ಕಾರ 2012 ಮತ್ತು 2013ನೇ ಸಾಲಿನಲ್ಲಿ 59ನೇ ಅಖಿಲ ಭಾರತ ಸಹಕಾರ ಸಂಘಗಳ ಸಮ್ಮೇಳನದಲ್ಲಿ ಅತ್ಯುತ್ತಮ ಸಹಕಾರ ಸಂಘ ಅಂತೇಳಿ ನಮಗೆ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಇದು ಹೆಮ್ಮೆಯ ವಿಚಾರವಾಗಿರುತ್ತದೆ. ಸಹಕಾರ ಸಂಘದಿಂದ ಕಳೆದ 3 ಸಾಲುಗಳಲ್ಲಿ ಅಂದರೆ 21-22 ಸಾಲಿನಲ್ಲಿ 62,28,205 ಮತ್ತು
2022-23ನೇ ಸಾಲಿನಲ್ಲಿ 59,97,000 ಹಾಗೂ 23-24ನೇ ಸಾಲಿನಲ್ಲಿ 62,80,974 ರೂಗಳನ್ನು ಲಾಭವಾಗಿ ಪಡ್ಕೊಂಡು ನಮ್ಮ ಸಹಕಾರ ಸಂಘ ಮುಂದುವರಿತಾ ಇದೆ. ನಮ್ಮ ಸಹಕಾರ ಸಂಘದಿಂದ ಸುಮಾರು 25 ವರ್ಷಗಳಿಂದ ಸದಸ್ಯರ ಮಕ್ಕಳಿಗೆ ಪ್ರತಿ ವರ್ಷ ವಿದ್ಯಾರ್ಥಿ ಪ್ರೋತ್ಸಾಹಧನ ನೀಡುತ್ತಾ ಬಂದಿದ್ದು 2023-24ನೇ ಸಾಲಿನಲ್ಲಿ ಸುಮಾರು 865 ವಿದ್ಯಾರ್ಥಿನಿಗಳಿಗೆ ಪ್ರೋತ್ಸಾಹಧನವನ್ನು ನೀಡುತ್ತಾ ಬಂದಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಹಾಗೂ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿದ ಸದಸ್ಯರ ಮಕ್ಕಳಿಗೆ ವಿಶೇಷ ಸಹಾಯಧನವನ್ನು ನೀಡಿ ಪ್ರೋತ್ಸಾಹಿಸುತ್ತಾ ಬಂದಿರುವುದು ನಮ್ಮ ಸಹಕಾರ ಸಂಘದ ಒಂದು ದೊಡ್ಡ ಮೈಲಿಗಲ್ಲು ಅಂತೇಳಿ ನಾವು ಅದ್ರ ಭಾವಿಸ್ಬೇಕು. ನಾನು ಈ ಒಂದು ನಿಮ್ಮ ಸಹಕಾರ ಸಂಘ ತುಂಬಾ ಒಳ್ಳೆಯ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ 107 ವರ್ಷಗಳ ಕಾಲ ಇತಿಹಾಸ ಇರುವಂಥದ್ದು. ಕಳೆದ 1 ವರ್ಷದಲ್ಲಿ ನೀವು 62 ಲಕ್ಷಕ್ಕೂ ಹೆಚ್ಚು 63 ಲಕ್ಷದಷ್ಟು ನೀವು ನಿವ್ವಳ ಲಾಭವನ್ನು ಕೂಡ ಗಳಿಸಿದ್ರೆ ಇಟ್ಸ್ ವೆರಿ ಸಕ್ಸಸ್ಫುಲ್. ನೀವು ಮುಂದೆ ಈಗ ಏನು SLC ವರೆಗೂ ಏನು ನಾವು ಓದಿದ್ದೀರಾ ಅದನ್ನ PUC ಬಂದಾಗ ಯು ಚೇಂಜ್ ಯುವರ್ ಸ್ಟ್ರೀಮ್ಸ್. ನೆಕ್ಸ್ಟ್ ಡಿಗ್ರಿ, ನೆಕ್ಸ್ಟ್ ಮಾಸ್ಟರ್ ಡಿಗ್ರಿ, ಅದಾದ ನಂತರ ನೀವು ಯಾವ ಫೀಲ್ಡ್ ನ ಚೂಸ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಶಿಕ್ಷಣ ಇದೆ. ಈಗ ನಾನು ಕೂಡ ವಿದ್ಯಾರ್ಥಿ ದಶೆಯಲ್ಲಿ ರ್ಯಾಂಕ್ ತಗೊಂಡೆ. ನಾನು ಈಗ ನೋಡ್ತಾ ಇದ್ದೆ, ಈಗ ಏನ್ ಪ್ರೈಸ್ ಕೊಡ್ತಾ ಇದ್ರು, ನಾನು ಪ್ರೈಸ್ ತಗೊಂಡಿದ್ದೆ. ಬಟ್ ಪರ್ಸೆಂಟೇಜ್ ತುಂಬಾ ಡಿಫ್ರೆನ್ಸ್ ಇದೆ. ನಾನು 25 ಇಯರ್ಸ್ ಬ್ಯಾಕ್ ನಾವು ತಗೊಳ್ತಾ ಇದ್ದ ಸ್ಕೋರ್ಗೆ ಈಗ ಎಲ್ಲ ಇನ್ನೊಬ್ರು ಐ ಥಿಂಕ್ ರಮೇಶ್ ಅವ್ರ ಮಗಳು ಆಗ್ತದೆ, ಈಗ 96%. ಸೊ ಇನ್ನು 100 ಬರೀ 4 ಮಾರ್ಕ್ಸ್ ಅಷ್ಟೇ, 3.5% ಅಷ್ಟೇ ಕಡಿಮೆ ಆಗಿದೆ. ಅಂದ್ರೆ ಆಕ್ಯುರೇಸಿ ಲೆವೆಲ್ ಎಲ್ಲಿಗೆ ಹೋಗ್ತಾ ಇದೆ. ನಾನು KS ಎಕ್ಸಾಮ್ ಬರೆದಾಗ ನಮ್ಮ ಬ್ಯಾಚ್ ಅಲ್ಲಿ ಇದ್ದಿದ್ದು ನಂಬರ್ ಆಫ್ ಪೋಸ್ಟ್ 120, ಅಪ್ಲಿಕೆಂಟ್ಸ್ 1,08,000 ಆಯ್ತು. ಈ ಸರಿ KS ಎಕ್ಸಾಮ್ ಸೆಲೆಕ್ಷನ್ ಆಗಿ ಏನು ಎಕ್ಸಾಮ್ ಬರೆದಿದ್ದಾರೆ, ಈಗಷ್ಟೇ ಪ್ಲೀಸ್ 2 weeks ಬ್ಯಾಕ್ ಏನಾಯ್ತಲ್ಲ, ನಂಬರ್ ಆಫ್ ಪೋಸ್ಟ್ ಅರೌಂಡ್ 380 ಪ್ಲಸ್ ಇದ್ರು, 365 ಇತ್ತು. ಬಟ್ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಆಲ್ಮೋಸ್ಟ್ 4 lakhs. ಸೊ ಒಂದು ಪೋಸ್ಟ್ ತಗೋಬೇಕು ಅಂದ್ರೆ ಫೈಟ್ ಅಮೌಂಟ್ 10,000. 1,000 ಒಂದು ಪೋಸ್ಟ್ಗೆ 1,000 ಜನ ಜೊತೆಗೆ 5. ಸೊ ಎಲ್ಲರೂ ಕೂಡ ನಾವು SSLC ವರೆಗೂ ಓದಿದ್ವಿ. ಚಾರ್ಲ್ಸ್ ಡಾರ್ವಿನ್ ಕೇರಿ ಅವ್ರು ಏನ್ ಹೇಳಿದ್ರೆ, ಇಟ್ ಇಸ್ ಸರ್ವಕಾಲಿಕ, ಎಟರ್ನಲ್. ಏನಂದ್ರೆ ಯಾವಾಗಲೂ ಫೈಟ್ ಫಾರ್ ದಿ ಲಿವಿಂಗ್ ಎಕ್ಸಿಸ್ಟೆನ್ಸ್. ಅಲ್ಟಿಮೇಟ್ಲಿ ಯಾರು ಹೇಳ್ತಾರೆ, ಹೂ ಇಸ್ ದ ಫಿಟೆಸ್ಟ್, ಯಾರು ಬಲಾಢ್ಯನಾಗಿರ್ತಾನೆ, ಯಾರು ಶಕ್ತಿವಂತ ಇರ್ತಾನೆ ಅವನಷ್ಟೇ ಉಳಿತಾನೆ. ಸರ್ವೈವಲ್ ಆಫ್ ಫಿಟೆಸ್ಟ್. Rita R. and daughter of Ramesh TS, who is pursuing MCA at Manasa Gangotri now. And I would thank everyone who is present here to recognizing our talents and encouraging for the future purpose. And I thank each and everyone for encouraging in this purpose. Education is something which is very valuable for the students. It must be increased by every parents and the guiders who look after them. Recognizing the hard work, perseverance and the accomplishment of individual in their education journey is very important in one's life. I thank you for making the ceremony and encouraging each of the students to pursue in the future and settled in each of them respective lives. Ceremonies inspires others strive for success, value learning and contribution positively for the society. This is not only a moment of pride for honors but also an opportunity to express gratitude to educators, family and peers who supported all along the way for the students. I thank each and everyone for recognizing and giving an honor for the students. I thank you everyone out. I would like to thank you my parents because ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ ಪೇರೆಂಟ್ಸ್ ಮಕ್ಳಿಗೋಸ್ಕರ. ಜಸ್ಟ್ ಬಿಕಾಸ್ ಅವ್ರು ಓದಬೇಕು, ಅವರೇ ಒಂದು ಕನಸು ಕಟ್ಕೊಂಡಿರ್ತಾರೆ. ಅವ್ರು ಲೈಕ್ ನಮ್ಮ ಹತ್ರ ಏನೂ ಕೇಳಲ್ಲ. ಅವ್ರು ಕೇಳೋದೇ ಒಂದು ಓದಿ ಚೆನ್ನಾಗಿದೆ ಅಷ್ಟೇ ಕೇಳೋದು. I thank my dad. Thank you so much for everything, Dad. I love you. And
ಎಜುಕೇಷನ್ ಅದು ಮಕ್ಕಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಮ್ಗೆ ಇವಾಗ ಅನ್ಸಲ್ಲ ಎಂಜಾಯ್ ಮಾಡಬೇಕು ಕಾಲೇಜ್ಗೆ ಹೋದಾಗ, ಲೈಕ್ ಮೂವಿ ಅದು ಇದು ನೋಡೋಕೆ ಹೋಗ್ಬೇಕು ಹಂಗೆಲ್ಲ ಅನಿಸುತ್ತೆ. ಬಟ್ ಮುಂದೆ ಒಂದಿನ ನಾವು ಜಾಬ್ ಅಂತ ಪರ್ಪಸ್ ಬಂದಾಗ ಎಜುಕೇಷನ್ ಮಾಡಲೇಬೇಕಿತ್ತು ಅಂತ ನಮ್ಗೆ ಅವಾಗ ಅನ್ಸೋದು. ಈಗ ಜಾಬ್ ಇಂಟರ್ವ್ಯೂ ಅಂತ ಬಂದಾಗಲೇ ನಮ್ಗೆ ಗೊತ್ತಾಗೋದು, ಲೈಕ್ ದಟ್ ಅವಾಗಲೇ ನಮಗೆ ಗೊತ್ತಾಗೋದು ಹೆಂಗೆ ಏನು ಲೈಫ್ ಏನು ಅಂತ. ಸೊ ಪೇರೆಂಟ್ಸ್ ಮಾತನ್ನ ಕೇಳಿ ಓದಿ ಚೆನ್ನಾಗಿ, ಅದು ಒಂದೇ ನಿಮ್ಗೆ ತಿಳ್ಕೊಳ್ಳೋದು. ಆ್ಯಂಡ್ ಥ್ಯಾಂಕ್ ಯು ಸರ್, ಲೈಕ್ ಕರೆಸ್ಬಿಟ್ಟು ಇಷ್ಟು ಸಪೋರ್ಟಿವ್ ಆಗಿ ಮಾತಾಡೋದ್ರಿಂದಲೇ ನಮಗೆ ಇಷ್ಟು ವ್ಯಾಲ್ಯೂಬಲ್ ವರ್ಡ್ಸಿಂದ ನಮ್ಗೆ ನೆಕ್ಸ್ಟ್ ತೆಗಿಬೇಕು ಅಂತ ಅನ್ಸೋದು. ಆ್ಯಂಡ್ ನಾನು BCom ಅಲ್ಲೂ ಕೂಡ ನಾನು ಇಲ್ಲಿ ಬಂದು ಸರ್ಟಿಫಿಕೇಟ್ ಈಸ್ಕೊಂಡಿದ್ದೆ. ದೆನ್ ಅವಾಗಲೇ ಅನಿಸಿದೆ ಲೈಕ್ ನೆಕ್ಸ್ಟು ತಗೋಬೇಕು ನಾನು MBA ಅಲ್ಲೂ ಕೂಡ ಅಂತ. ಅವಾಗಲೇ ಒಂದು ಮೋಟಿವೇಟೆಡ್ ಆಗಿದ್ದು ನಾನು. ಸೊ ದಟ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಸರ್. ಆ್ಯಂಡ್ ಥ್ಯಾಂಕ್ ಯು ಪಪ್ಪ ಮಮ್ಮಿ ಆ್ಯಂಡ್ ಅಣ್ಣ. ದಟ್ಸ್ ಆಲ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.